ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಸಮಾಜವನ್ನ ಗೆದ್ದಲು ಹುಳಗಳಂತೆ ತಿಂದು ನಾಶ ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ಎನ್ನುವಂತಹ ಒಂದು ಪಿಡುಗಿನ ಬಗ್ಗೆ ಮಾತನಾಡೋರಿದ್ದೇವೆ. ಭ್ರಷ್ಟಾಚಾರ ಅಂದ್ರೆ ಅದು ಬರೀ ಒಂದು ಹಣದ ವ್ಯವಹಾರ ಮಾತ್ರ ಅಲ್ಲ, ಅದು ನಮ್ಮ ಮೊರಾಲಿಟಿಯ ಪ್ರಶ್ನೆ, ನಮ್ಮ ನೈತಿಕತೆಯ ಕುಸಿತ ಅಥವಾ ಪ್ರಾಮಾಣಿಕತೆಯ ಅಂತ್ಯ ಅಂತ ಕೂಡ ಇದನ್ನ ನಾವು ಕರ್ಕೊಳ್ಬಹುದು. ಈ ಒಂದು ಭ್ರಷ್ಟಾಚಾರ ಎನ್ನುವಂತಹ ಪಿಡುಗನ್ನ ನಿರ್ಮೂಲನೆ ಮಾಡೋದಿಕ್ಕೆ ಯಾಕೆ ಭಯ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಭ್ರಷ್ಟಾಚಾರ ಅನ್ನುವಂಥದ್ದು, ಈ ಒಂದು ಪಿಡುಗು ಇರುವಂಥದ್ದು ಅಧಿಕಾರಿಗಳ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿ, ಏನು ನಾವು ಉನ್ನತರು ಅಂತ ಕರೆಸ್ಕೊಳ್ತಾ ಇದ್ದೀವಿ ಅವರ ಕೈಯಲ್ಲಿರುವಂತಹ ಅತಿ ದೊಡ್ಡ ಆಯುಧ ಅಂತ ಹೇಳಿದರೆ ಭ್ರಷ್ಟಾಚಾರ. ಸೊ ಅವರನ್ನ ಎದುರು ಹಾಕೊಂಡೆ ಯಾವ ರೀತಿಯಲ್ಲಿ ಅದರ ಪರಿಣಾಮಗಳು ಬರುತ್ತೆ ಅನ್ನುವ ಭಯ ಮಾಧ್ಯಮ ಮಿತ್ರರಿಗೆ ಖಂಡಿತವಾಗಿಯೂ ಇದೇ ಇರುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆಗುವಂತಹ ಭ್ರಷ್ಟಾಚಾರಗಳು ಇವೆಲ್ಲವನ್ನ ಕೇಳೋದಿಕ್ಕೆ ದಮ್ಮು ತಾಕತ್ತು ಇರಲೇಬೇಕು. ಆದರೆ ಅದರ ಹಿಂದಿನ ದುಷ್ಪರಿಣಾಮಗಳು ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಬೀರುತ್ತೆ ಅನ್ನೋದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಸೊ ಎಲ್ಲ ದಾಖಲೆಗಳನ್ನು ಒಳಗೊಂಡು ಇಂತಹ ಒಂದು ಭ್ರಷ್ಟಾಚಾರವನ್ನು ಹೊರ ಹಾಕಬೇಕಾಗುತ್ತೆ. ನೋಡಿ, ರಾಜ್ಯಕ್ಕೆ ಹೋಗಬೇಕಾಗಿಲ್ಲ, ದೇಶಕ್ಕೆ ಹೋಗಬೇಕಾಗಿಲ್ಲ, ಜಿಲ್ಲೆನೂ ಬೇಡ, ನಮ್ಮ ಅಕ್ಕಪಕ್ಕದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳು, ಅದರ ಮೇಲಾಗುವಂತಹ ಪರಿಣಾಮಗಳು ಇವೆಲ್ಲವನ್ನ ಪ್ರಶ್ನೆ ಮಾಡದಷ್ಟು ಬುದ್ಧಿಹೀನರು, ಪೆದ್ದರು ನಾವಾಗಬಾರದು. ದೇಶದಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋಕ್ಕೆ ನಾವ್ಯಾರು? ರಾಜ್ಯದಲ್ಲಿ ಆಗುವಂತಹ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ನಾವ್ಯಾರು? ಅಥವಾ ಜಿಲ್ಲೆಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ನಾವ್ಯಾರು? ನೋಡಿ, ಇದೆಲ್ಲವೂ ನಮಗೆ ಯಾಕೆ ಅಂತ ಅಂದ್ಕೊಂಡು ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ನೋಡಿಯೂ ನೋಡದಷ್ಟು ಪೆದ್ದರು ನಾವಾಗಬಾರ್ದು. ಸೊ ಇಷ್ಟೆಲ್ಲ ಹೇಳುವಾಗ ಇದು ಎಲ್ಲಿಯ ಕಥೆ ಅಂತ ನೀವು ಕೇಳ್ಬೋದು. ಇದು ಬೇರೆಲ್ಲೂ ಅಲ್ಲ, ಪಕ್ಕದ ಸುಳ್ಯ ತಾಲೂಕಿನಲ್ಲಿ. ಸುಳ್ಯ ಅಂದ್ರೆ ಹೇಳಿ ಕೇಳಿ ಬಿಜೆಪಿಯ ಬಲಿಷ್ಠ ಕೋಟೆ ಅಂತ ನಾವು ಕರ್ಕೋತೀವಿ. ಇದುವರೆಗೂ ಕಾಂಗ್ರೆಸ್ನಿಂದ ಅಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಆದರೆ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಕೇಳ್ತಾ ಹೋದರೆ, ನೋಡ್ತಾ ಹೋದರೆ ಅಚ್ಚರಿಯ ಬೆಳವಣಿಗೆಗಳು ನಮ್ಮ ಮುಂದೆ ಬರ್ತಾ ಇರುವಂಥದ್ದು. ಸೊ ಅಲ್ಲಿಯ ಪ್ರಮುಖ ಎರಡು ಭ್ರಷ್ಟಾಚಾರಗಳನ್ನು, ಕಣ್ಣ ಮುಂದೆ ಕಾಣುವಂತಹ ಭ್ರಷ್ಟಾಚಾರಗಳನ್ನು ಅಥವಾ ಅದನ್ನು ನೋಡಿಯೂ ಸುಮ್ಮನಿರುವಂತಹ ಅಲ್ಲಿನ ನಾಗರಿಕರನ್ನ ಪ್ರಶ್ನೆ ಮಾಡ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಹೇಳ್ತೇನೆ, ಕನಿಷ್ಠ ಅಂದ್ರೆ ಒಂದು ಜನಜಾಗೃತಿ ಮೂಡಿಸುವಂತಹ ಕೆಲಸ ಅಥವಾ ಆ ಒಂದು ಮನಸ್ಸು ನಿಮಗಿದೆ ಅಂದ್ರೆ ಈ ಒಂದು ವಿಡಿಯೋವನ್ನ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವ ಪ್ರಯತ್ನವನ್ನಾದರೂ ಮಾಡಿ. ಈ ಒಂದು ವಿಡಿಯೋ ನನಗೋಸ್ಕರನೋ ನನ್ನ ಕುಟುಂಬಕ್ಕೋಸ್ಕರನಲ್ಲ, ಇದು ನನ್ನ ದೇಶಕ್ಕೋಸ್ಕರ ಅಥವಾ ನನ್ನ ತಾಲೂಕಿನಿಗೋಸ್ಕರ ಅಥವಾ ನನ್ನ ಪಕ್ಕದ ತಾಲೂಕಿಗೋಸ್ಕರ. ಇಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ಭ್ರಷ್ಟಾಚಾರಿಗಳನ್ನ ಹೆಡೆಮುರಿ ಕಟ್ಟಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂತಹ ಒಂದು ವಿಡಿಯೋ. ಇದರಿಂದ ಒಂದು 4 ಜನರಿಗೆ ಉಪಕಾರ ಆಗ್ತಿದ್ರು ಪರವಾಗಿಲ್ಲ. ಈ ಒಂದು ವಿಡಿಯೋ ಅತ್ಯಂತ ಬಲಿಷ್ಠ, ಪರಿಣಾಮಕಾರಿಯಾಗುವುದೇ ಕೆಲವೊಂದು ವಿಚಾರಗಳಿಂದಾಗಿ. ಇದನ್ನ ನಾವು ನಿಮಗೆ ಮನದಟ್ಟು ಮಾಡಿಕೊಡ್ಲೇಬೇಕು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸಾಧ್ಯವಾದಷ್ಟು ಜನರಿಗೆ ಆರಂಭದಲ್ಲೇ ಕೇಳಿಕೊಳ್ತಾ ಇದ್ದೇನೆ, ತಲುಪಿಸುವಂತಹ ಒಂದು ಪ್ರಯತ್ನ ಮಾಡಿ. ಸುಳ್ಯದ ಜನತೆ, ಸುಳ್ಯದ ನಾಗರಿಕರು ದಡ್ಡರಾಗಬಾರದು. ನಿಮ್ಮ ಕಣ್ಣ ಮುಂದೆ ಇಂತಹ ಒಂದು ಅನಾಚಾರ ನಡೀತಾ ಇದೆ, ಇವೆಲ್ಲವನ್ನ ನೋಡಿಯೂ ನೋಡದಂತೆ ಗುಲಾಮಗಿರಿಯನ್ನ ನೀವಾಗಿ ಎಳೆದುಕೊಳ್ಳುವುದು ಅದಷ್ಟು ಸರಿಯಾಗಿ ಕಾಣ್ತಾ ಇಲ್ಲ. ನಿಮ್ಮ ಮತ ನೀವು ಪ್ರಶ್ನೆ ಮಾಡಲೇಬೇಕು. ನಮಗೆಲ್ಲ ಇದರಿಂದಾಗಿ ಯಾವುದೇ ತೊಂದರೆ ಇಲ್ಲ, ಯಾರೋ ಏನಾದರೂ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದರೂ ತಗೊಳ್ಳಿ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಮೂರ್ಖತನ. ನೀವು ಸರ್ಕಾರಕ್ಕೆ ಅಂತ ಕಟ್ಟುತ್ತಾ ಇರುವಂತಹ ತೆರಿಗೆ ಹಣ ಇದೆಯಲ್ವಾ, ನಿಮ್ಮ ಬೆವರಿನ ಹನಿ ಇದೆಯಲ್ವಾ, ಅದು ಇವತ್ತು ಓರ್ವ ಖಾಸಗಿ ವ್ಯಕ್ತಿಗೆ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದೆ ಅಂದ್ರೆ ನೀವು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀರಾ ಅಂದ್ರೆ ನಿಮ್ಮನ್ನ ಇದಕ್ಕಿಂತಲೂ ದೊಡ್ಡರು ಅಂತ ಕರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸೀಮಿತವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಅದೇ ಕ್ಷೇತ್ರದ ಶಾಸಕರ PA ಆಗಿರುವವನು ಅವನಿಗೆ ಬೇಕಾದವನಿಗೆ ಈ ಒಂದು ಎಲ್ಲ ವಹಿವಾಟುಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಕೊಡುವಂತಹ ಪೊಳ್ಳು ಭರವಸೆಗಳು ಕೂಡ ಇಲ್ಲಿ ವಿನಾಶಕ್ಕೆ ಹೋಗ್ತಾ ಇದೆ. ಸುಳ್ಯದ ಜಾಲ್ಸೂರಿನಲ್ಲಿ ನಡೀತಾ ಇರುವಂತಹ 2 ಘಟನೆಗಳ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನ ದುರುಪಯೋಗ ಮಾಡುವುದನ್ನೇ ನಾವು ಇಲ್ಲಿ ಭ್ರಷ್ಟಾಚಾರ ಅಂತ ಕರಿತೀವಿ. ಸರ್ಕಾರ ಬಡವರಿಗೆ ಅಂತ ನೀಡುವಂತಹ ಸೌಲಭ್ಯಗಳನ್ನ ಇಲ್ಲಿ ಮಧ್ಯವರ್ತಿಗಳು ಕಚ್ಚಿ ತಗೊಂಡು ಹೋಗ್ತಾ ಇದ್ದಾರೆ.
ಯಾರೂ ಕೂಡ ಕೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಬಡವ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ಇದ್ದಾನೆ. ಯಾರು ಏನು ಮಾಡಿದರೂ ತನಗೆ ಚಿಂತೆ ಇಲ್ಲ, ತನ್ನ ಹೊಟ್ಟೆ ತುಂಬಿಸಬೇಕು ಅಂದರೆ ಇದನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ನಾನಿವತ್ತು ಕೆಲಸ ಮಾಡದೆ ಹೋರಾಟಕ್ಕೆ ಹೋದೆ ಅಂದರೆ ನಾಳೆ ನನ್ನ ಮನೆಯ ಅಡುಗೆ ಕೋಣೆ ಬರಡಾಗುತ್ತೆ ಅನ್ನುವಂತಹ ಒಂದೇ ಒಂದು ಚಿಂತೆಯಿಂದ ಯಾರು ಕೂಡ ಹೊರಗಡೆ ಹೋರಾಟ ಅದು ಇದು ಅಂತ ಬರೋದಿಲ್ಲ, ಪ್ರತಿಭಟನೆ ಅಂತ ಮಾಡೋದಿಲ್ಲ. ಅದಕ್ಕಾಗಿ ನಾವಿವತ್ತು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇರುವಂಥದ್ದು. ಅಲ್ಲಿ ನಡೆದ ಇರುವಂತಹ 2 ಪ್ರಮುಖ ಭ್ರಷ್ಟಾಚಾರದ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಇವತ್ತು ಈ ಒಂದು ಬ್ಯಾನರ್ ಅನ್ನ ಗಮನಿಸ್ತಾ ಹೋಗಿ, ಈ ಒಂದು ಬ್ಯಾನರ್ ಅಲ್ಲಿರುವಂತಹ ಈ ಒಂದು ಅನುದಾನಗಳ ಬಗ್ಗೆ ಗಮನಿಸ್ತಾ ಹೋಗಿ. ಇದರಲ್ಲಿ 2 ಪ್ರತ್ಯೇಕ ಅನುದಾನಗಳು. ಇದರಲ್ಲಿ ಒಂದನೇದು ಆಟೋ ತಂಗುದಾಣಕ್ಕೆ ಅಂತ ಜಾಲ್ಸೂರಿನಲ್ಲಿ ನೀಡಿದಂತಹ ಆ ಒಂದು 10 ಲಕ್ಷ ಮತ್ತು ಆ 10 ಲಕ್ಷಕ್ಕೆ ರಿಕ್ಷಾ ತಂಗುದಾಣ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಡ್ಕೊಂಡಿದೆ. ಮಾತ್ರ ಅಲ್ಲ, ಆ ಒಂದು ತಂಗುದಾಣವನ್ನ ಮಾಡೋದೇ ಅಕ್ರಮವಾಗಿ, ಅಲ್ಲಿ ಮಾಡಲೇಬಾರದಿತ್ತು. ಕಳೆದ ವಾರ ಸುಳ್ಯ ತಾಲೂಕಿನ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಒಂದು ಜಾಹೀರಾತು ಬರುತ್ತೆ. ಆ ಒಂದು ಜಾಹೀರಾತು ಏನಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗಿ, ಆ ಒಂದು ಜಾಹೀರಾತಿನಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳು, ಜಾಲ್ಸೂರು ಗ್ರಾಮದ ವಿವಿಧ ಕಾಮಗಾರಿಗಳಿಗೆ ಮಾನ್ಯ ಶಾಸಕರಾದ ಭಾಗೀರಥಿ ಮುರುಳ್ಯ ಅವರ ಅನುದಾನಗಳು ಅಂತ ಹೇಳಿಕೊಂಡಂತಹ ಒಂದು ದೊಡ್ಡ ಬ್ಯಾನರ್ ಜಾಹೀರಾತು ಒಂದು ಪತ್ರಿಕೆಯಲ್ಲಿ, ಸ್ಥಳೀಯ ಪತ್ರಿಕೆಯಲ್ಲಿ ಬರುತ್ತೆ. ಮಾತ್ರ ಅಲ್ಲ, ಜಾಲ್ಸೂರಿನ ಆ ಒಂದು ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ಆ ಒಂದು ಜಾಗದಲ್ಲಿ ದೊಡ್ಡ ಬ್ಯಾನರ್ ಪ್ರದರ್ಶನ ಕೂಡ ಆಗುತ್ತೆ. ಆದರೆ ಕೆಲವು ಗಂಟೆಗಳಲ್ಲಿ ಅದನ್ನು ಅಲ್ಲಿಂದ ತೆಗೆದು ಹಾಕಲಾಗುತ್ತೆ. ಮಾತ್ರ ಅಲ್ಲ, ಅಲ್ಲಿ ಹಲವಾರು ವಿರೋಧಗಳು ವ್ಯಕ್ತ ಆಗುತ್ತೆ. ಆಮೇಲೆ ಆ ಒಂದು ಬ್ಯಾನರನ್ನು ತೆಗಿತಾರೆ. ಆದರೆ ಮಾಡಿದಂತಹ ಕೆಲಸಗಳು ಅಂದರೆ ಒಳ್ಳೆಯ ಕೆಲಸಗಳಲ್ಲ, ಅವರ ಭ್ರಷ್ಟಾಚಾರದ ಕರಾಳ ಮುಖ ಇರುವಂತಹ ಆ ಒಂದು ಕೆಲಸಗಳು ಅಲ್ಲೇ ಬಾಕಿ ಆಗುತ್ತವೆ. ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಈ ಒಂದು ಪೋಸ್ಟರ್ ಅಲ್ಲಿ ಗಮನಿಸಬಹುದು, ಜಾಲ್ಸೂರು ರಿಕ್ಷಾ ತಂಗುದಾಣ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಟ್ಟಿರುವಂಥದ್ದು. 10 ಲಕ್ಷ ಅಂದರೆ ಏನೋ ರಾಜಕಾರಣಿಗಳಿಗೆ ಅದೊಂದು ರೀತಿಯಲ್ಲಿ ಜುಜುಬಿ ಅಂತ ಅನ್ಸುತ್ತೆ. ಇಲ್ಲಿ ಆ ಒಂದು 10 ಲಕ್ಷದಲ್ಲಿ 10% ಕೆಲಸ ಅಲ್ಲಿ ಆಗಿಲ್ಲ ಅನ್ನೋದಕ್ಕೆ ಈ ಒಂದು ತಂಗುದಾಣವನ್ನೇ ಉದಾಹರಣೆಯಾಗಿ ತಗೊಳ್ಬೋದು. ಅಲ್ಲಿ ತಂಗುದಾಣ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ಅಲ್ಲಿ ಸಂಶಯ ಅನುಮಾನಗಳಿದೆ. ಅದಕ್ಕೂ ಬೇಕಾದಂತಹ ದಾಖಲೆಗಳನ್ನು ಇಟ್ಟುಕೊಂಡೇ ಇವತ್ತು ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಏನು ಮುಂದಿನ ದಿವಸಗಳಲ್ಲಿ ಈ ಒಂದು ವಿಚಾರದಲ್ಲಿ ತಕರಾರು ಬಂದರೆ ದಾಖಲೆ ಸಮೇತ ಅದನ್ನು ಪ್ರೊಸೀಡ್ ಮಾಡುವಂತಹ ಪ್ರಯತ್ನಗಳು ಕೂಡ ನಾವು ಮಾಡ್ತೀವಿ. ಈ ಒಂದು ಪೋಸ್ಟರ್ ಬರ್ತಾ ಇದ್ದಂತೆ ಜಾಲ್ಸೂರಿನಾದ್ಯಂತ ಗುಸು ಮಾತುಗಳು ಹೆಚ್ಚಾಗುತ್ತೆ. ಏನ್ರಿ ಇದು, ರಿಕ್ಷಾ ತಂಗುದಾಣವನ್ನು ನೋಡಿದರೆ 1 ಲಕ್ಷ 2 ಲಕ್ಷಕ್ಕೂ ಇಲ್ಲ, ಆದರೆ 10 ಲಕ್ಷ ಅನುದಾನ ಅಂತ ಹಾಕಿಬಿಟ್ಟಿದ್ದಾರೆ, ಬಾಕಿ ದುಡ್ಡು ಎಲ್ಲೋಯ್ತು ಅಂತ ನೋಡಿ. ಈ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಹುಟ್ಟಿಕೊಂಡಿದ್ದು ನಿಜ. ಆದರೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ, ಆ ತಂಗುದಾಣದಲ್ಲಿ ಭಗವಾ ಧ್ವಜವನ್ನು ಹಾರಿಸಲಾಗಿದೆ. ಆ ಒಂದು ರಿಕ್ಷಾ ತಂಗುದಾಣವನ್ನು ನಾನು ತೋರಿಸ್ತೀನಿ ಒಮ್ಮೆ. ರಿಕ್ಷಾ ತಂಗುದಾಣದಲ್ಲಿ ಬೇಕಾದಷ್ಟು ಭಗವಾ ಧ್ವಜಗಳಿವೆ. ಅದು ಏನನ್ನ ಪ್ರತಿಬಿಂಬಿಸ್ತೇವೆ ಅಂತ ಹೇಳಿದರೆ, ನೀವ್ಯಾರು ಮಾತಾಡಬಾರ್ದು, ನಾವು ಧರ್ಮ ರಕ್ಷಕರು, ನಾವು ಯಾವುದೇ ವಿಚಾರಗಳಲ್ಲಿ ಯಾವುದೇ ಅಭಿವೃದ್ಧಿಗಳಲ್ಲಿ ಅಕ್ರಮ ಮಾಡ್ತೇವೆ, ಆದರೆ ನೀವು ಪ್ರಶ್ನೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ನಾವಿಲ್ಲಿ ಭಗವಾ ಧ್ವಜ ಇಟ್ಟಿದ್ದೇವೆ, ಹಿಂದುತ್ವಕ್ಕೋಸ್ಕರ ನಾವಿಲ್ಲಿ ಮಾಡಿರುವಂಥದ್ದು. ಸೊ ಎಲ್ಲ ನಾಗರಿಕರು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಅದೇ ಒಂದು ಭಗವಾ ಧ್ವಜವನ್ನು ನೋಡಿಕೊಂಡು. ನೋಡಿ, ಒಂದು ಸರ್ಕಾರಿ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿದಂತಹ ಸ್ಥಳದಲ್ಲಿ ಅದು ಹೇಗ್ರಿ ನೀವು ಭಗವಾ ಧ್ವಜವನ್ನು ಹಾರಿಸಿದ್ದೀರಾ? ಯಾರೋ ಪ್ರೈವೇಟ್ ಕಟ್ಟಿಕೊಟ್ಟ ಹಾಗೆ ಮಾಡಿದಿರಲ್ವಾ? ಯಾರದೋ ಸ್ವಂತ ಆಸ್ತಿಯಿಂದ ಮಾಡಿದ ಹಾಗೆ ನೀವು ಮಾಡ್ತಿರಲ್ವಾ? ಪ್ರತಿಯೊಬ್ಬನ ಬೆವರಿನ ಹನಿ, ತೆರಿಗೆ ಹಣದಲ್ಲಿ ಕಟ್ಟಿದಂತಹ ಒಂದು ರಿಕ್ಷಾ ತಂಗುದಾಣ. ಮಾತ್ರ ಅಲ್ಲ, ಕಟ್ಟಿದಂತಹ ಒಂದು ತಂಗುದಾಣದನ್ನ ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇರೆ. ಇದುವರೆ ನಾನು ಮಾತಾಡ್ತಾ ಇಲ್ಲ, ಅಲ್ಲಿನ ಗ್ರಾಮಸ್ಥರೇ ಈ ಒಂದು ವಿಚಾರದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನೊಂದ್ಸಲ ಕೇಳಿ ನೀವು. ನನ್ನ ಹೆಸರು ಭೋಜಪ್ಪ ನಾಯ್ಕ ಅಂತೇಳಿ, ನಾನು ಸಾರ್ವಜನಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಜಾಲ್ಸೂರು ಗ್ರಾಮದಲ್ಲಿ ರಿಕ್ಷಾ ಪಾರ್ಕಿಂಗ್ ವಿಷಯಕ್ಕೆ ಬಂದಾಗ, ಜಾಲ್ಸೂರು ಗ್ರಾಮದ ರಿಕ್ಷಾ ಪಾರ್ಕಿಂಗನ್ನು ಫುಟ್ವರ್ತಿನ ಮೇಲೆ ಅದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಅಲ್ಲಿ ಜನಗಳಿಗೆ ಹೋಗುವಂಥ NH-ನವರು ಫುಟ್ವರ್ತನ್ನು ಮಾಡಿಕೊಟ್ಟದ್ದು. ಅದರಲ್ಲಿ ರಿಕ್ಷಾ ಪಾರ್ಕಿಂಗ್ ಅಂತೇಳಿ ಸೆಡ್ ಮಾಡಿ ಅದರಲ್ಲಿ ಇಂಟರ್ಲಾಕ್ ಹಾಕಿ ಜನಗಳಿಗೆ ಮಾರ್ಗದಲ್ಲಿ ಹೋಗುವ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾರೆ ಈ ರಿಕ್ಷಾ ನಿರ್ಧಾರದಿಂದ. ಆದ ಕಾರಣ ನಮ್ಮ ರಿಕ್ಷಾ ಸ್ಟ್ಯಾಂಡನ್ನು ತೆರವುಗೊಳಿಸಿ ಜನಗಳಿಗೆ ಬೇಕಾದ ಫುಟ್ವರ್ತನ್ನು ಮುಂಚೆಗೆ ಫುಟ್ವರ್ತಿತ್ತು ಅದೇ ರೀತಿ ಕೂಡ ಈ ಸಲ ಕೂಡ ನಮಗೆ ಫುಟ್ವರ್ತವನ್ನು ಸರಿ ಮಾಡಿಕೊಡ್ಬೇಕಂತೇಳಿ ಗ್ರಾಮವತಿಯವರ ನಾನು ವಿನಂತಿ. ನಾನು ಮುಂಚೆ ಕೂಡ ಇದೇ ನಮ್ಮ ಜಾಲ್ಸೂರು ಗ್ರಾಮದಲ್ಲಿ ಫುಟ್ವರ್ತಿನ ಮೇಲೆ
ಕೆಲವು ಒಂದು ಅಂಗಡಿಯವರು ಸಿಮೆಂಟ್ ಇಟ್ಟಿಗೆ ಎಲ್ಲವನ್ನು ಇಟ್ಟುಕೊಂಡು ಫುಟ್ಪಾರ್ತಿನ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಹೋರಾಟ ಮಾಡಿ ಆ ಫುಟ್ಪಾರ್ತಿನ ಮೇಲೆ ಇಟ್ಟ ಸಿಮೆಂಟ್ ಸೀಟ್ ಡ್ರಮ್ ಎಲ್ಲ ಇಟ್ಟಿದ್ದರು, ಅದನ್ನೆಲ್ಲ ತೆರವುಗೊಳಿಸುವ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಆದ ನಂತರ ಈಗ ನನಗೆ ಎರಡನೇ ಇದರಲ್ಲಿ ಬಂದದ್ದು ಯಾವುದಂದರೆ ರಿಕ್ಷಾ ಪಾರ್ಕಿನ ಫುಟ್ಪಾರ್ತ್, ಅದನ್ನು ಕೂಡ ಫುಟ್ಪಾರ್ತ್ನವರು ಗ್ರಾಮ ಪಂಚಾಯತಿಯವರು ಅದನ್ನು ಕೂಡ ತೆರವುಗೊಳಿಸಬೇಕಂತೇಳಿ ನನ್ನದೊಂದು ವಿನಂತಿ. ಗ್ರಾಮಸ್ಥರು ಆರೋಪ ಮಾಡುವಂತೆ ಮೊದಲನೇದಾಗಿ ಅಲ್ಲಿ ಆ ಒಂದು ರಿಕ್ಷಾ ತಂಗುದಾಣ ಬರಲೇಬಾರ್ದಿತ್ತು. ಅದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತಹ ಜಾಗ. ಅಲ್ಲಿ ಹಳೆಯ ಕಾಲದಿಂದಲೂ ಫುಟ್ಪಾತ್ ಇರುವಂತಹ ಒಂದು ಜಾಗ. ಅಲ್ಲಿನ ಫುಟ್ಪಾತ್ ಕೆಳಗಡೆ ಚರಂಡಿ ವ್ಯವಸ್ಥೆ ಕೂಡ ಇದೆ. ಆ ಒಂದು ಚರಂಡಿ ವ್ಯವಸ್ಥೆಯಲ್ಲಿ ಕೂಡ ಅಕ್ರಮ ನಡೆದಿದೆ. ಯಾಕಂತ ಹೇಳಿದರೆ ಅದರ ಪಕ್ಕದಲ್ಲಿ ಇರುವಂತಹ ಪೆಟ್ರೋಲ್ ಪಂಪ್ವರೆಗೆ ಆ ಒಂದು ಚರಂಡಿ ಕೆಲಸವನ್ನು ಸ್ಥಗಿತಗೊಳಿಸಲಾಗಿದೆ. ಅದರ ನಂತರ ಡೈರೆಕ್ಟಾಗಿ ಆ ಒಂದು ಪೆಟ್ರೋಲ್ ಪಂಪಿಗೆ ದಾರಿಯನ್ನು ಮಾಡಿಕೊಡಲಾಗಿದೆ. ಅಲ್ಲಿ ಮಳೆ ನೀರು ಅಥವಾ ಬೇರೆ ಏನಾದರೂ ಬಂದು ಬಿದ್ದರೆ ಎಲ್ಲಿಗೆ ಹೋಗಬೇಕು ಅಂತ. ಅಲ್ಲಿ ಪಕ್ಕದಲ್ಲೇ ಹೋಟೆಲ್ ಇದೆ. ಆ ಒಂದು ಹೋಟೆಲಿಂದ ಬರುವಂತಹ ಆ ಒಂದು ನೀರೇನಿದೆ, ಕೊಳಕು ನೀರು, ಇದೇ ಚರಂಡಿ ಮುಖಾಂತರ ಹೋಗಬೇಕು. ಮೊನ್ನೆ ದಿವಸ ಅದು ಕೂಡ ಅಲ್ಲಿ ಎಡವಟ್ಟಾಗಿ ಬ್ಲಾಕ್ ಆಗಿ ಅಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಕೊಟ್ಟಿತ್ತು ಅಂತ ಕೂಡ ಕೇಳಲ್ಪಡ್ತಾ ಇದೆ. ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ಇವರೇ ಹೇಳ್ತಾರೆ ನೋಡಿ. ಮತ್ತು ಜಾಲ್ಸೂರು ಗ್ರಾಮದ ರಿಕ್ಷಾ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಚರಂಡಿ ವ್ಯವಸ್ಥೆಯನ್ನು ನೋಡಿದರೆ ಹೋಟೆಲನ್ನು ನೇರವಾಗಿ ಚರಂಡಿಗೆ ಬಿಟ್ಟಿದ್ದರು. ಅದನ್ನು ಯಾಕೆ ಹಂಗೆ ಅಲ್ಲಿ ಬ್ಲಾಕ್ ಆಯಿತು. ಬ್ಲಾಕ್ ಆಗೋ ಯಾವ ಉದ್ದೇಶ ಅಂದರೆ ಅಲ್ಲಿ ಪೆಟ್ರೋಲ್ ಪಂಪಿನವರಲ್ಲಿ ಚರಂಡಿ ಇಲ್ಲ, ಆ ಚರಂಡಿಗೆ ಮಣ್ಣಾಕಿ ಪೆಟ್ರೋಲ್ ಪಂಪಿಗೆ ಹೋಗುವ ದಾರಿಯಾಗಿ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅದು ಕೂಡ ಅದನ್ನು ಪೆಟ್ರೋಲ್ ಪಂಪಿನ ಎದುರುಗಡೆ ಸರಿಯಾದ ಚರಂಡಿಯನ್ನು ಮಾಡಿಕೊಟ್ಟರೆ ನಮಗೆ ಜಾಲ್ಸೂರಿನಲ್ಲಿ ಯಾವ ಸಮಸ್ಯೆ ನೀರಿನ ಚರಂಡಿಯ ಸರಿ ಆಗಿದ್ದರೆ ಮಳೆಗಾಲದಲ್ಲಿ ನೀರಿಗೆ ಸರಾಸರಿ ಹೋಗುವ ವ್ಯವಸ್ಥೆ ಕೂಡ ಆಗಿರುತ್ತದೆ. ಈ ಒಂದು ಕಾಮಗಾರಿ ನಡೆದದ್ದೇ ಅಕ್ರಮವಾಗಿ, ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಆದರೆ ಇದರಿಂದ ಜನಸಾಮಾನ್ಯರಿಗೆ ಏನು ತೊಂದರೆ ಅಂತ ಕೇಳಿದರೆ, ಅಲ್ಲಿ ಆ ಒಂದು ದಾರಿಯಲ್ಲಿ ನ್ಯಾಷನಲ್ ಹೈವೇ ಅಂತ ಕರಿತೀವಿ, ಆ ಒಂದು ದಾರಿಯಲ್ಲಿ ಅಕ್ಕಪಕ್ಕ ಅಂತ ನೋಡಿದರೆ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಏನೇನು ನಡೆದುಕೊಂಡು ಹೋಗುವಂತಹ ಜನರು ಯಾವ ಕಡೆಯಿಂದ ನಡ್ಕೊಂಡು ಹೋಗಬೇಕು ನೋಡಿ. ಅತ್ಯಂತ ರಭಸವಾಗಿ ಬರುವಂತಹ ಗಾಡಿಗಳು, ವಾಹನಗಳು, ಬಸ್ಸುಗಳು, ಲಾರಿಗಳು ಜನರ ಮೇಲೆ ಹತ್ತಿಸ್ಕೊಂಡು ಹೋದರೆ 2-3 ಪ್ರಾಣವನ್ನು ಕಳ್ಕೊಂಡ್ರೆ ನಿಮಗೆ ಸಮಾಧಾನ ಆಗುತ್ತಾ? ಇದನ್ನು ಗ್ರಾಮಸ್ಥರೇ ಹೇಳ್ತಾರೆ ಕೇಳಿ. ಫುಟ್ಪಾತ್ ಜಾಲ್ಸೂರು ರಿಕ್ಷಾ ಸ್ಟ್ಯಾಂಡ್ ಫುಟ್ಪಾತ್ ಮೇಲೆ ಮಾಡಿದ್ದ ಕಾರಣ ಜನಗಳಿಗೆ ಜಾಲ್ಸೂರು ಗ್ರಾಮದಲ್ಲಿ ಪೇಟೆಗೆ ಬರಲಿಕ್ಕೆ ಕೂಡ ಜನಗಳು ಹಿಂದೆ ಇರ್ತಾರೆ. ಯಾಕೆಂದರೆ ಸರಿಯಾದ ಫುಟ್ಪಾತಿನಲ್ಲಿ ನಡೆದುಕೊಂಡು ಬೇಕಾದರೆ ನಮಗೆ ಕಷ್ಟ. ಈಚೆಯಿಂದ ಆ ಫುಟ್ಪಾತಿನ ಪಕ್ಕದಲ್ಲಿಯೇ ಕೆಲವು ವೆಹಿಕಲ್ನವರು ಪಾರ್ಕಿಂಗ್ ಮಾಡಿರ್ತಾರೆ. ನಾವು ಹೋಗೋದಿಲ್ಲ. ಪಾರ್ಕಿಂಗ್ ದಾಟಿ ಹೋದರೆ ಆ ಪಾರ್ಕಿಂಗ್ ಮಾಡಿದ ಗಾಡಿಯನ್ನು ದಾಟಿ ಹೋಗಿದ್ದರೆ ಮಾರ್ಗದ ಮಧ್ಯದಲ್ಲಿ ಹೋಗಬೇಕಷ್ಟೇ. ಮಾರ್ಗದ ಮಧ್ಯದಲ್ಲಿ ಹೋದರೆ ಏನಾದರೂ ವೆಹಿಕಲ್ಗಾರ 100 ಕಿಲೋಮೀಟರ್ ಆಗಿ ಬರ್ತದೆ. ಸೈಟ್ ರೋಡ್ ಆಗಿದ್ದ ಕಾರಣ ಏನಾದರೂ ಅನಾಹುತ ಆದರೆ ಯಾರು ಇದಕ್ಕೆ ಹೊಣೆಗಾರಿಕೆ? ಈ ರಿಕ್ಷಾ ಸ್ಟ್ಯಾಂಡ್ ಮಾಡಿದ ಕಾರಣ, ಫುಟ್ಪಾತಿನ ಮೇಲೆ ಮಾಡಿದ ಕಾರಣ ಈ ಹೊಣೆಗಾರಿಕೆ ನೇರವಾಗಿ ರಿಕ್ಷಾ ಸ್ಟ್ಯಾಂಡ್ ಯಾರು ಕೈಕೊಂಡಿದ್ದಾರೆ ಅವರೇ ನೇರ ಹೊಣೆಗಾರಿಕೆ ಆಗಿರ್ತದೆ. ಇಷ್ಟೆಲ್ಲ ಅಕ್ರಮವನ್ನು ಮಾಡ್ತಾ ಇದ್ರು ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ತಮ್ಮ ಬ್ಯಾನರನ್ನು ದೊಡ್ಡ ಮಟ್ಟದಲ್ಲಿ ಹಾಕಿದ್ರು ಅಲ್ಲಿ. ಆನಂತರ ಈ ಒಂದು ರಿಕ್ಷಾ ಸ್ಟ್ಯಾಂಡನ್ನು ನೋಡಿದ್ರು, ಇದೇನು ರಿಕ್ಷಾ ಸ್ಟ್ಯಾಂಡು, 10 ಲಕ್ಷಕ್ಕೆ ಬೇಕಾದ ರಿಕ್ಷಾ ಸ್ಟ್ಯಾಂಡ್ ಆಯಿತು, ಅದಕ್ಕಿಂತಲೂ ಒಳ್ಳೆಯ ರಿಕ್ಷಾ ಸ್ಟ್ಯಾಂಡ್ ಸುಳ್ಯದಲ್ಲಿದೆ, ತೋರಿಸ್ಕೊಡ್ತೀವಿ ಅಂತ ಅದನ್ನು ಹೇಳ್ತಾರೆ ನೋಡಿ. ಹೇಗಾದರೂ ಅಕ್ರಮ ಫುಟ್ಪಾತಿನ ಮೇಲೆ ಅಕ್ರಮವಾಗಿ ರಿಕ್ಷಾ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ. ಅದಕ್ಕೆ 10 ಲಕ್ಷ ರೂಪಾಯಿ MLA ಕೋಟಾದಿಂದ 10 ಲಕ್ಷ ರೂಪಾಯಿ ಅನುದಾನ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದಕ್ಕೆ 10 ಲಕ್ಷ ಆಗುವಾಗ ಸುಳ್ಯ ಜ್ಯೋತಿ ಸರ್ಕಲ್ ಪಕ್ಕದಲ್ಲಿ ಒಂದು ಆಂಬುಲೆನ್ಸಿನ ಸೆಡ್ಡನ್ನು ಲೈನ್ಸಿನವರು ಮಾಡಿದ್ದಾರೆ. ಅದಕ್ಕೆ 1,75,000 ರೂಪಾಯಿ ಎಸ್ಟಿಮೇಟಲ್ಲಿ ಮಾಡಿದ್ದಾರೆ. ಅದು 1,75,000 ಹೇಗೆ ಉಂಟು, ಅದೇ ಜಾಲ್ಸೂರು ಗ್ರಾಮದಲ್ಲಿ ರಿಕ್ಷಾ ಸ್ಟ್ಯಾಂಡಿಗೆ 10 ಲಕ್ಷ ರೂಪಾಯಿದ ರಿಕ್ಷಾ ಸ್ಟ್ಯಾಂಡ್ ಹೇಗೆ ಉಂಟು ನಾವು ಒಮ್ಮೆ ವಿಶ್ಲೇಷಣೆ ಮಾಡಿದರೆ ನಮಗೆ ಭ್ರಷ್ಟಾಚಾರ ಜಾಲ್ಸೂರು ಗ್ರಾಮದಲ್ಲಿ ರಿಕ್ಷಾ ಸ್ಟ್ಯಾಂಡಿಗೆ ಆಗಿದೆ ಅಂತೇಳಿ ನಾವು 100ರಲ್ಲಿ 100 ಕೂಡ ಹೇಳುವ ಸಂಗತಿ ಅಂತೇಳಿ ಹೇಳ್ತೇನೆ. ನಾನು ಈ ರಿಕ್ಷಾ ಸ್ಟ್ಯಾಂಡಿಗೆ ಎಷ್ಟು ಖರ್ಚಾಗ್ಬೋದು ಅಂತ ನಿಮ್ಮ ಅಂದಾಜು? ನನ್ನ ಅಂದಾಜು ಪ್ರಕಾರ ನನ್ನ ರಿಕ್ಷಾ ಸ್ಟ್ಯಾಂಡಿಗೆ ಒಂದು 5ರಿಂದ 5.5 ಲಕ್ಷ, ಅದಕ್ಕಿಂತ ಜಾಸ್ತಿ ಖರ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಈ ಸೀಟಿನ ವ್ಯವಸ್ಥೆ, ಕಬ್ಬಿಣದ ಇಂಟರ್ಲಾಕ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ವ್ಯವಸ್ಥೆ ಇಲ್ಲ ಅಲ್ಲಿ. ಇದೇ ರೀತಿಯ ರಿಕ್ಷಾ ಸ್ಟ್ಯಾಂಡನ್ನು ಬರೀ 2 ಲಕ್ಷಕ್ಕಿಂತಲೂ ಕಡಿಮೆ ವೆಚ್ಚದಲ್ಲಿ ಸುಳ್ಯದಲ್ಲಿ ಮಾಡಲಾಗಿದೆ. ಅದ್ಯಾವ ಲೆಕ್ಕ 10 ಲಕ್ಷ, ಅದ್ಯಾವ ಲೆಕ್ಕ 2 ಲಕ್ಷ? ಎಲ್ಲಿಂದ ಎಲ್ಲಿಗೆ ಭ್ರಷ್ಟಾಚಾರ? ಕೇಳೋರು ಹೇಳೋರು ಯಾರು ಇಲ್ವಾ? ಸುಳ್ಯದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಅಂತ ಹೇಳಿ ಯಾರೂ ಇಲ್ವಾ ಅಂತ. ಇದು ರಿಕ್ಷಾ ತಂಗುದಾಣದ ವಿಚಾರದಲ್ಲಿ ನಡೆದಂತಹ ಅಕ್ರಮ ಮತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಆಗಿದ್ರೆ, ಇನ್ನು ಆ ಒಂದು ಜಾಲ್ಸೂರಿನಿಂದ ದುಗ್ಗಲಡ್ಕ ಅಥವಾ ಸುಬ್ರಹ್ಮಣ್ಯ ಹೋಗುವಂತಹ ಒಂದು ರೋಡ್ ಇದೆ. ಆ ಒಂದು ರೋಡಲ್ಲಿ 2 ಕಿಲೋಮೀಟರ್ ಸಂಚಾರ ಮಾಡಿದರೆ ಸಾಕು, ಆ ಒಂದು ಬ್ರಿಡ್ಜ್ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಬ್ರಿಡ್ಜ್ ಅಂದರೆ ನೀವು ಅಂದ್ಕೊಳ್ಬೋದು, ಆ ಒಂದು PW ರಸ್ತೆಯಲ್ಲೇ ಮಾಡಿರುವಂತಹ
ಬ್ರಿಡ್ಜ್ ಆಗಿರ್ಬೋದು, ಜನಸಾಮಾನ್ಯರಿಗೆ ಉಪಕಾರ ಆಗುವಂತಹ ಬ್ರಿಡ್ಜ್ ಆಗಿರ್ಬೋದು ಅಂತ. ಎಷ್ಟು ಕಾಮಗಾರಿಗೆ ತಗುಲುವಂತಹ ವೆಚ್ಚವನ್ನು ಕೇಳಿದರೆ ಬೆಚ್ಚಿ ಬೀಳ್ತೀರಾ. 20 ಲಕ್ಷ ರೂಪಾಯಿಗಳು. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗ್ತಾ ಇದೆ. ನೀವು ಅನ್ಕೋತೀರಾ ಇದು ಸ್ಟೇಟ್ ಹೈವೇಗೆ ಇರುವಂತಹ ಬ್ರಿಡ್ಜ್ ಆಗಿರ್ಬೋದು, ಆದರೆ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಖಾಸಗಿ ಸ್ಥಳಕ್ಕೆ ಹೋಗುವಂತಹ ಒಂದು ಸಣ್ಣ ರೋಡಿಗೆ ಕಟ್ಟುತ್ತಾ ಇರುವಂತಹ ಬ್ರಿಡ್ಜ್ ಅಂದರೆ ನೀವು ನಂಬಲೇಬೇಕು. ಆ ವ್ಯಕ್ತಿ ಯಾರು ಅಂತ ಕೇಳಿದರೆ ನಾವು ಹೇಳಬೇಕಾಗಿಲ್ಲ, ಅದನ್ನು ಕೂಡ ಆ ಗ್ರಾಮಸ್ಥರೇ ಹೇಳ್ತಾರೆ. ಕೇಳ್ಕೊಂಬನ್ನಿ. ಜಾಲ್ಸೂರು ಗ್ರಾಮದ ಕಾಸರಗೋಡು ಸುಬ್ರಹ್ಮಣ್ಯ PW ರಸ್ತೆಯಲ್ಲಿ ಗಬ್ಬಲರ್ಕ ಅಂತೇಳಿ ಒಂದು ಪ್ಲೇಸ್ ಉಂಟು. ಆ ಪ್ಲೇಸಿನ ಪಕ್ಕದಲ್ಲಿ ಒಂದು 20 ಶಾಸಕ ನಿಧಿಯಿಂದ ಒಂದು 20 ಲಕ್ಷ ರೂಪಾಯಿ ಅನುದಾನವನ್ನು RSSನ ದಿವಂಗತ ಮಾಜಿ ಎಲ್ಯಣ್ಣ ಗೌಡ್ರ ಅಂತೇಳಿ ಅವರ ಮನೆಗೆ ಮಾತ್ರ ಹೋಗುವ ವ್ಯವಸ್ಥೆಯಾಗಿ ಆ ಬ್ರಿಡ್ಜ್ ಕಾಣ್ತಾ ಉಂಟು ನಮ್ಮ ಗಮನಕ್ಕೆ. ಕೇಳುವಾಗ ನಾವು ಕೇಳುವಾಗ ಹೇಳ್ತಾರೆ ಅಂತ ಏನಾದರೆ ಅದು ವಿನೋಬ ನಗರದ ಅಲ್ಲಿವರೆಗೆ ಹೋಗ್ತದೆ. ವಿನೋಬ ನಗರಕ್ಕೆ ಸಂಪರ್ಕ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಳಗಿಂದಾಗಿ ಬರಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟಿನೊಳಗೆ ಯಾವ ದಾರಿ ಕೂಡ ಇಲ್ಲ, ಒಂದು ಕಾಲು ದಾರಿಯು ಮಾತ್ರ ಇರೋದು. ಆದ ಕಾರಣ ಆ 20 ಲಕ್ಷವನ್ನು ಒಂದೇ ಮನೆಗೆ RSSನ ಒಂದು ಮನೆಗೆ ಬೇಕಾಗಿ RSSನ ಯಲ್ಲನಗೌಡರ ಮನೆಗೆ ಬೇಕಾಗಿ ಆ ಫ್ರಿಡ್ಜನ್ನು ಮಾಡುತ್ತಿದ್ದಾರೆ ಹೊರತು ಬೇರೆ ಯಾವ ಮನೆಗೆ ಕೂಡ ಆ ಫ್ರಿಡ್ಜ್ ಅವಶ್ಯಕತೆ ಇರುವುದಿಲ್ಲ ಅಲ್ಲಿ. ನೋಡಿದ್ರಾ, ನೀವುಗಳು ಕಟ್ಟುತ್ತಾ ಇರುವಂತಹ ತೆರಿಗೆ ಎಲ್ಲಿ ಹೋಗುತ್ತೆ ಅಂತ ಕೇಳಿದರೆ ಇದೇ ಸಾಕು. ಈ 2 ಕಾಮಗಾರಿಗಳೇ ಸಾಕು. ನಾವು ಕಟ್ಟುತ್ತಾ ಇರುವಂತಹ ತೆರಿಗೆ ಯಾಕಾಗಿ ಹೋಗ್ತಾ ಇದೆ? ಒಂದು ಕಡೆ ರಿಕ್ಷಾ ತಂಗುದಾಣವನ್ನು ಮಾಡಿ ಅಲ್ಲಿ ಮುಗ್ಧ ಜನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಲಾಗ್ತಾ ಇದೆ. ಭಗವಾ ಧ್ವಜವನ್ನು ಕಟ್ಟಿ ನೀವು ಹಿಂದುತ್ವಧಾರಿಗಳು, ನಾವು ಹಿಂದುತ್ವಕ್ಕಾಗಿ ಕೆಲಸ ಮಾಡಿದ್ದೇವೆ ಅಂತ ಅದು ಯಾವನ್ನು ಕಟ್ಟಿಸ್ಕೊಟ್ಟಿದ್ದಾನೆ ಅದನ್ನು ಮೊದಲು ಗಮನಿಸಬೇಕು. ಅಲ್ಲಿ ಯಾರು ಭಗವಾ ಧ್ವಜ ಹಾರಿಸಿದ್ದಾನೆ ಅದನ್ನು ನಂತರ ನೋಡಬೇಕು. ಯಾಕಂತ ಹೇಳಿದರೆ ಇದು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಬರುವಂತಹ ಆ ಒಂದು ರಿಕ್ಷಾ ತಂಗುದಾಣಕ್ಕೆ, ಶಾಸಕರ ನಿಧಿಯಿಂದ ಬರುವಂತಹ ಆ ಒಂದು ಅನುದಾನಕ್ಕೆ ಅದು ಯಾರೇ ಪರ್ಮಿಷನ್ ಕೊಟ್ಟರು ಭಗವಾ ಧ್ವಜ ಹಾರಿಸೋಕೆ? ಬರೀ ಓಲೈಕೆ ರಾಜಕಾರಣಕ್ಕೋಸ್ಕರ, ಮುಗ್ಧರಿಗೋಸ್ಕರ ಇಂತಹ ಒಂದು ಕಳಪೆ ಕಾಮಗಾರಿಗಳನ್ನು ನಿರ್ಮಾಣ ಮಾಡಿಕೊಟ್ಟು ನಿಮಗೆ ಬೇಕಾದಂತಹ ನಿಮ್ಮ ಸಿದ್ಧಾಂತವನ್ನು ಅನುಸರಿಸುವಂತಹ ವ್ಯಕ್ತಿಗಳಿಗೆ ಅವರ ಪರ್ಸನಲ್ ಜಾಗಕ್ಕೆ, ಅವರ ತೋಟದ ಜಾಗಕ್ಕೆ ನೀವು 20 ಲಕ್ಷದ ಬ್ರಿಡ್ಜನ್ನು ಕಟ್ಕೊಡ್ತೀರಾ. ನೋಡಿ, ಅಲ್ಲಿ ಕಾರಣ ಕೇಳ್ತಾ ಹೋದರೆ ಆ ಒಂದು ರೋಡು ಎಲ್ಲೋ ಹೋಗಿ ಸೇರುತ್ತೆ ಅಂತ. ಆದರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಕಾಡಲ್ಲಿರುವಂತಹ ಸಣ್ಣ ಕಾಲುದಾರಿಗೆ ಅಷ್ಟು ದೊಡ್ಡ ಬ್ರಿಡ್ಜ್ ಬೇಕಾ ಅಂತ. ಅದು ಬ್ರಿಡ್ಜನ್ನು ಯಾವ ರೀತಿಯಲ್ಲಿ ಕಟ್ಟುತ್ತಾರೆ ಅಂತ ಹೇಳಿದರೆ ಅತ್ಯಂತ ಉನ್ನತ ಶೈಲಿಯಲ್ಲಿ. ನೋಡಿ, ಅಲ್ಲಿ ಮೇ ಬಿ ನ್ಯಾಷನಲ್ ಹೈವೇಗೂ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದು ವೈಯಕ್ತಿಕ ಖಾಸಗಿ ಜಾಗಕ್ಕೆ ಬೇಕಾದರೆ ಅವರು ಕಟ್ಕೊಳ್ಳಿ. ಅಲ್ಲಿ ನೋಡಿ, ಸರ್ಕಾರದ ಜಾಗವನ್ನೇ ಕಬಳಿಸಿ ಮಾಡಿರುವಂತಹ ಆಸ್ತಿ ಬೇಕಾದಷ್ಟಿದೆ. ಅಲ್ಲಿ ಹೋಗಿ ನಿಂತು ನೋಡಿದರೆ ಸಾಕು, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ತೋಟಗಳಿದೆ. ಅದು ಎಲ್ಲ ಕಡೆ ಇರುವಂಥದ್ದೇ. ನೋಡಿ, ನಿಮ್ಮ ಸ್ವಾಧೀನದಲ್ಲಿರುವಂತಹ ಜಾಗದಲ್ಲಿ ಕೃಷಿಗಳನ್ನು ಮಾಡ್ಬೋದು, ಅದಕ್ಕೆ ಯಾವುದೇ ತಕರಾರಿಲ್ಲ. ಆದರೆ ನಿಮ್ಮ ಮನೆಗೋಸ್ಕರ ಇರುವಂತಹ ಆ ಒಂದು ರೋಡಲ್ಲಿ ನಮ್ಮ ಹಣದಿಂದ, ನಮ್ಮ ತೆರಿಗೆ ಹಣದಿಂದ 20 ಲಕ್ಷವನ್ನು ಮೀಸಲಿಟ್ಟದ್ದು ಸರಿಯಾ ಅಂತ. ಸೊ ಇಲ್ಲಿ ನೋಡಿ, ಅಭಿವೃದ್ಧಿ ಮಾಡಿಕೊಂಡು ನೀವು ಅದನ್ನು ಮಾಡಿದರೆ ಒಳ್ಳೆದಿತ್ತು. ಆದರೆ ಅದೇ ಜಾಲ್ಸೂರಿನಿಂದ ಬೈತಡ್ಕ ಹೋಗುವಂತಹ ಒಂದು ರೋಡ್ ಇದೆ, ಅಲ್ಲಿಂದ 2 ಕಿಲೋಮೀಟರ್ ದೂರ ಹೋದರೆ ಎಕ್ಸಾಕ್ಟ್ ಪ್ಲೇಸನ್ನು ಹೇಳಬೇಕು ಅಂದರೆ ವೈಲ್ಡ್ ಕೆಫೆ ಎನ್ನುವಂತಹ ಒಂದು ಹೋಟೆಲ್ ಅಥವಾ ಏನೋ ಒಂದಿದೆ ಅಲ್ಲಿ. ಸೊ ಅದರ ಮುಂಭಾಗದಲ್ಲೇ ಬೈತಡ್ಕ ಅನ್ನುವಂತಹ ಒಂದು ರಸ್ತೆ ಇದೆ. ಆ ಒಂದು ರಸ್ತೆಯಲ್ಲಿ 2-3 ಬಾರಿ ನಾನು ಹೋಗಿದ್ದೇನೆ. ಹೋಗೋದಂದರೆ ನಾವು ಬೈಕಲ್ಲಂತೂ ಅಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಟೈರ್ಗಳು ಜಂಪ್ ಆಗುತ್ತೆ, ಕಲ್ಲಿಂದ ಮೇಲೆಗೆ ಕಲ್ಲಿಗೆ ಜಂಪ್ ಆಗುತ್ತೆ ಅಂತಹ ಒಂದು ರೋಡ್ಗಳು. ಆ ಒಂದು ರೋಡ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅನುದಾನ ಕೊಟ್ಟಿಲ್ಲ. ಈ ಒಂದು ವಿಚಾರದಲ್ಲೂ ಕೂಡ ಅಲ್ಲಿ ಬೈತಡ್ಕಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಕೂಡ ಮಾತಾಡಿರುವಂಥದ್ದು, ಅದನ್ನು ನಮಗೆ ಕೇಳಿಸ್ಕೊಳ್ಳಿ. ನಮ್ಮದಿದು ಬೈತಡ್ಕ, ಇದು ರುದ್ರ ಚಾಮುಂಡೇಶ್ವರಿ, ಇದಕ್ಕೆ ಕನೆಕ್ಟ್ ಆಗುವಂಥ ರೋಡಿಗೆ ನಾವು ತುಂಬ ಟೈಮಿಂದ ಅಪ್ಲಿಕೇಶನ್ ಇದು ಅರ್ಜಿ ಕೊಡ್ತಾ ಇದ್ದೇವೆ. ಆದರೂ ಯಾವುದೇ ಇದು ಮಾಡ್ತಾ ಇಲ್ಲ. ಸುಮ್ಮನೆ 25 ವರ್ಷ ಹಿಂದೆ ಸ್ವಲ್ಪ ಡಾಮರ್ ಹಾಕಿದ್ದಾರೆ ಫುಲ್ಲು. ನಿಮಗೆ ಕೊಡ್ತೇವೆ ಅಂತ ಹೇಳೋದು. ಇದು ಖಾಲಿ ಅವರವರ ಇದು ಯಾರ್ಯಾರು ರೆಫರ್ ಮಾಡ್ತಾರೆ, ಪೊಲಿಟಿಕಲಿ ಇದು ಅವ್ರವ್ರಿಗೆ ಬೇಕಾದವರಿಗೆ ಹಾಕಿ ಹೇಳ್ತಿದ್ದಾರೆ. ಅಲ್ಲಿ ಕೆಲವರು ರಾಜಕೀಯ ವ್ಯಕ್ತಿಗಳ PAಗಳಾಗಿದ್ದಾರೆ, ಅವ್ರಿಗೆ ಬೇಕಾದ ಕಡೆ ಎಲ್ಲ ಮಾಡಿಕೊಂಡಿದ್ದಾರೆ. ನಾವು ಅರ್ಜಿ ಕೊಟ್ಟು ಎಷ್ಟೋ ಟೈಮ್ ಆಗಿದೆ, ಇನ್ನೂ ಇದು ಮಾಡ್ತಿಲ್ಲ. ನಮ್ಮ ವಾರ್ಡಿಗಂತೂ ಏನೂ ಕೊಡೋದಿಲ್ಲ. ಅಂದರೆ ಒಂಥರ ಬೇರೆನೇ ಇಟ್ಟಿದ್ದಾರೆ. ನಮಗೆ ಬೇರೆ ಇನ್ನೊಂದು ವಾರ್ಡ್ನವರಾದರೆ ಹೆಲ್ಪ್ ಮಾಡ್ತಾರೆ, ಗ್ರಾಮ ಪಂಚಾಯತ್ ಇದರಲ್ಲಿ. ಈ ಕಡೆ ವಾರ್ಡ್ನವ್ರು ಹೆಲ್ಪೇ ಮಾಡೋದಿಲ್ಲ. ನಮ್ಮ ರೋಡ್ ಫುಲ್ ಹೋಗಿದೆ, ಬೇಕಾದ್ರೆ ಬಂದು ವೀಡಿಯೋ ಮಾಡಿ ಯಾರು ಬೇಕಾದ್ರೆ ನೋಡಲಿ. ನೋಡಿದ್ರಲ್ಲ, ಇದು ಸುಳ್ಯಕ್ಕೆ ಸಂಬಂಧಪಟ್ಟ ವಿಚಾರ ಖಂಡಿತ ಅಲ್ಲ.
ಸುಳ್ಯದ ಯಾವುದೋ ಮೂಲೆಯಲ್ಲಿರುವಂತಹ 2 ಕಾಮಗಾರಿಗಳ ಬಗ್ಗೆ ಮಾತ್ರ ವಿವರಿಸಿರುವಂಥದ್ದು. ನಿಮಗೆ ಅರ್ಥ ಆಗಬೇಕು ಅಂದರೆ ಈ 2 ವಿಚಾರಗಳಲ್ಲಿ ಮಾತ್ರ ಅರ್ಥ ಮಾಡಿಕೊಳ್ಬೋದು. ಒಂದು 20 ಲಕ್ಷದ ಕಾಮಗಾರಿ, ಇನ್ನೊಂದು 10 ಲಕ್ಷದ ಕಾಮಗಾರಿ. ಯಾವ ರೀತಿಯಲ್ಲಿ ಮಾಡಲಾಗಿದೆ ನೋಡಿ. ಓರ್ವ ದಿವಂಗತ RSS ನಾಯಕನ ಮನೆಗೆ ಬೇಕಾಗಿ ಇವತ್ತು ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಒಂದು ಓಲೈಕೆ ರಾಜಕಾರಣಕ್ಕೋಸ್ಕರ ಯಾವುದೋ ಒಂದು ಜಾಗದಲ್ಲಿ, ಅದಕ್ಕೆ ನೋಡಿ ಅದರ ಆಚೆಗಡೆ ಯಾವುದೋ ಒಬ್ಬರ ಖಾಸಗಿ ಜಾಗ ಇರುವಂಥದ್ದು, ನ್ಯಾಷನಲ್ ಹೈವೇ ಪಕ್ಕದಲ್ಲೇ, ಅಲ್ಲೇ ಇರುವಂತಹ ಫುಟ್ಪಾತ್ನ ಮೇಲೆ ರಿಕ್ಷಾ ತಂಗುದಾಣವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಕ್ರಮವಾಗಿ ಮಾಡಿಕೊಟ್ಟಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೇರೆ. ಇವೆಲ್ಲವನ್ನ ನೋಡಿಕೊಂಡು ನೀವು ನಿಮ್ಮ ಕೆಲಸ ಅಂತ ನೀವು ಸುಮ್ಮನೆ ಇರ್ತೀರಾ ಅಂತ. ನೀವು ದಿನನಿತ್ಯ ಗಳಿಸುವಂತಹ 500 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಅದರಲ್ಲಿ ಒಂದು ಅಂಶ ನೀವು ಸರ್ಕಾರಕ್ಕೆ ಅಂತ ಕಟ್ಟುತ್ತೀರಾ. ಸೊ ಈ ಒಂದು ಹಣದಲ್ಲಿ ಬೇಕಾದ ಹಾಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೇಳಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಪ್ರಶ್ನೆ ನೀವಂತೂ ಮಾಡೋದಿಲ್ಲ. ಪ್ರಶ್ನೆ ಮಾಡುವವರಿದ್ದಾಗ ಅದಕ್ಕಾದರೂ ನೀವು ಬೆಂಬಲ ಕೊಡಿ. ಈ ಒಂದು ವಿಡಿಯೋನ ಇಡೀ ರಾಜ್ಯದ ಜನತೆಗೆ ತಲುಪಿಸುವಂತಹ ಒಂದು ಪ್ರಯತ್ನಗಳು ನಡೀಲಿ. ಇದು ಬರೀ ಒಂದು ಸುಳ್ಯದ ವಿಚಾರ ಅಲ್ಲ. ಮುಂದಿನ ದಿವಸಗಳಲ್ಲಿ ಎಲ್ಲ ತಾಲೂಕುಗಳ ಇಂತಹ ಹಣೆಬರವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಜನತಾ ಏಜೆಂಟ್ ಆಗಿ ನಾವು ನಿಮ್ಮ ಮಾಡ್ತೀವಿ. ಜನತಾ ಏಜೆಂಟ್ ಅಂದರೆ ಬರೀ ಒಂದು ಯೂಟ್ಯೂಬ್ ಚಾನಲ್ ಅಂತ ಮಾತ್ರ ಹಾಕೋಬೇಡಿ. ನಿಮ್ಮ ಅಂದರೆ ಜನತೆಯ ನಡುವೆ ದಳ್ಳಾಳಿಯಾಗಿ ನಾನು ಕೂಡ ಕೆಲಸ ಮಾಡ್ತೀನಿ. ಏನು ಅಭಿವೃದ್ಧಿ ಕೆಲಸದಲ್ಲಿ ಧೋಖಾ ಮಾಡ್ತಾರೆ ಅಂತಹ ಅಧಿಕಾರಿಗಳನ್ನು, ಅಂತಹ ಶಾಸಕರನ್ನು, ಅಂತಹ ಸಚಿವರೇ ಇರಲಿ, ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಿರ್ಭೀತಿಯಿಂದ ನಾವು ಮಾಡ್ತೀವಿ. ನೋಡಿ, ಇಷ್ಟೆಲ್ಲ ಮಾತನಾಡಿ ಸೊ ಅದು ಹೇಗೆ ಅಲ್ಲಿ ಅಕ್ರಮ ನಡೆಯಿತು, ಹೇಗೆ ಅಲ್ಲಿ ಭ್ರಷ್ಟಾಚಾರ ನಡೀತು ಅಂತ ಕೇಳಿದರೆ ಲಿಖಿತವಾದಂತಹ ಪತ್ರ ಪ್ರತಿಯನ್ನು ಕೂಡ ನಾನಿಲ್ಲಿ ಸಬ್ಮಿಟ್ ಮಾಡೋಕೆ ರೆಡಿ ಇದ್ದೇನೆ. ಇದುವರೆಗೂ ಹೇಳಿದಂತಹ ಎಲ್ಲ ವಿಚಾರಗಳು 100ಕ್ಕೆ 100 ಸತ್ಯ. ಬೇಕಾದ ವ್ಯಕ್ತಿಗಳ ಜೊತೆಗೆ ಇದನ್ನು ಸಬ್ಮಿಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ. ಇದನ್ನು ಡಿಫೆಂಡ್ ಮಾಡೋದಕ್ಕೆ ಸಾಧ್ಯ ಆದರೆ ಡಿಫೆಂಡ್ ಮಾಡಿ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.